ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಬೆಂಬಲಿಗರಿಂದ ಆರೇ ಬೆತ್ತಲೆ ಪ್ರತಿಭಟನೆ ಮಾಡಿ ಆಕ್ರೋಶ. ಬೆಳಗಾವಿ ತಾಲೂಕಿನ ಬಡಸ ಕೆಎಚ್ ಕ್ರಾಸ್ನಲ್ಲಿ ಮುಂದುವರಿದ ಆರೇ ಬೆತ್ತಲೆ ಪ್ರತಿಭಟನೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಸಚಿವ ಸ್ಥಾನದಿಂದ ವಂಚಿತರಾದ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು. ಬೆಳಗಾವಿ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಪ್ರಧಾನ ಕಾರ್ಯದರ್ಶಿ ಮನ್ಸೂರ್ ಅಲಿ ಅತ್ತಾರ್, ಅಶೋಕ್ ಅಂಗಡಿ, ಪರ್ವತಗೌಡ ಪಾಟೀಲ್, ರವಿ ಮೆಳೆದ್, ಪ್ರಕಾಶ್ ಪಾಟೀಲ್, ಬಸವಂತ್ ನಾಯಕ್ ಸೇರಿದಂತೆ ವಿವಿಧ ಕಾರ್ಯಕರ್ತರು ಹಾಗೂ ಬೆಂಬಲಿಗರಿಂದ ಆರೇ ಬೆತ್ತಲೆ ಪ್ರತಿಭಟನೆ ಮಾಡಿ ಆಕ್ರೋಶ. ಎಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಶ್ರೀಮತಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರಿಗೆ ಮಂತ್ರಿಗಿರಿ ಕೊಡೋದಕ್ಕ ಇಲ್ಲಿ ಸುತ್ತಮುತ್ತಿನ ಗ್ರಾಮಸ್ಥರೆಲ್ಲರೂ ಸೇರಿ ನಾವು ಸ್ಟ್ರೈಕ್ ಮಾಡತ್ತೇವೆ. ಇದರ ಅರ್ಥ ನಾವು ಅಗದಿ ಇದರಿಂದ ಸೌಮ್ಯತೆಯಿಂದ ಸ್ಟ್ರೈಕ್ ಮಾಡತ್ತೇವೆ. ಮಾನ್ಯ ಡಿ.ಕೆ. ಶಿವಕುಮಾರ್ ಆಗಲಿ, ವೇಣುಗೋಪಾಲ್ ಸಾಹೇಬ್ರಾಗ್ಲಿ, ರಾಹುಲ್ ಗಾಂಧಿ ಆಗಲಿ, ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ, ಇವರೆಲ್ಲರೂ ಸೇರಿ ನಾವು ಯಾರಿಗೂ ದ್ವೇಷಿಸತ್ತಿಲ್ಲ. ನಮ್ಮದು ಹಕ್ಕ ನಾವು ಕೇಳತ್ತೇವೆ. ಶ್ರೀಮತಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ಮಂತ್ರಿ ಹಿಂದ್ ಜಿಲ್ಲಾ ಅಧ್ಯಕ್ಷರಾಗಿ, ರಾಜ್ಯಾಧ್ಯಕ್ಷರಾಗಿ ಮತ್ತ ಮಂತ್ರಿಗಿರಿ ನಿಭಾಯಿಸೋದಲ್ಲದ ಪ್ರತಿ ಊರಿ ಹಳ್ಳಿಗೆ ಹೋಗಿ ಮಹಿಳಾ ಸಂಘಟನೆ, ಕಾಂಗ್ರೆಸ್ ಸಂಘಟನೆಯನ್ನ ಹಮ್ಮಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರನ್ನ ಹುರಿದುಂಬಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಂಡು ಅಗ್ದಿ ವಿಜೃಂಭಣೆಯಿಂದ ಪಕ್ಷ ಕಟ್ತಾ ಇದ್ದಾರೆ. ಮತ್ ಪಕ್ಷ ಕಟ್ಟೋದಲ್ಲದ ಅವರು ಮಂತ್ರಿಗಿರಿಯನ್ನು ನಿಭಾಯಿಸ್ತಾರು. ಮತ್ತೆ ಎಲ್ಲೇ ಜನರಿಗೆ ತೊಂದರೆ ಆಗ್ಲಿ, ಮಹಿಳೆಯರಿಗೆ ತೊಂದರೆ ಆಗ್ಲಿ, ತಮ್ಮ ಮನೆಯಲ್ಲಿ ತಮ್ಮ ಮಗ ಎಲ್ಲರೂ ಸೇರಿ ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ. ಮತ್ ಇಂಥವ್ರಿಗೆ ನೀವು ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಯಾರು ಕೊಡೋರು? ಇದರ ಅರ್ಥ ಇಲ್ಲಿ ನಮ್ಮ ಗ್ರಾಮೀಣ ಭಾಗಕ್ಕ ಸುಮಾರು 30-40 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಇರಕಿಲ್ಲ. ಇಲ್ಲಿ ನಮ್ಮ ಅಪ್ಪಗಳು ಇಲ್ಲಿ ಸೇರಿದಾರೆಲ್ಲ ಅದಾರ. ಇವ್ರ ಅಪ್ಪಗಳು ಕಾಂಗ್ರೆಸ್ನ, ಇವ್ರ ಮಕ್ಕಳು ಕಾಂಗ್ರೆಸ್ನ. ನಮ್ಮ ಅಪ್ಪಗಳಕ್ಕೆ ಸತ್ತು ಹೋದ್ರ ಪಕ್ಷ ಇಲ್ಲಿ ಇದನ್ನ ಶಾಸಕಗಿರಿ ನೋಡಿದ್ಲೆ. ಈಗ ನಾವ್ ಒಂದಿಟ್ಟು ನೋಡ್ಬೇಕು, ಒಂದಿಟ್ಟು ಅಧಿಕಾರ ನೋಡ್ಬೇಕು. ನಮ್ಮ ಎಲ್ಲಾ ಸಮಾಜದವರು, ಕಾಂಗ್ರೆಸ್ ಪಕ್ಷದವ್ರಿಗೆ ಒಂದಿಟ್ಟು ಸುದ್ದಿ ಮೇಡಮ್ ಬಂದ ಕಾರ ಇಲ್ಲಿ ಎಲ್ಲಾ ಪಕ್ಷ ಸಂಘಟನೆ ಮಾಡಿದಾರು, ಇಲ್ಲಿ ಅಭಿವೃದ್ಧಿ ಪಡಿಸಿದವರು. ಮತ್ತೆ ಇಲ್ಲಿ ಕಾಂಗ್ರೆಸ್ ಇಲ್ಲದ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಂದಾರ ಅಂತಂದ್ರ ಮತ್ ಇಂಥದಕ್ಕೆ ನೀವು ಮಂತ್ರಿಗಿರಿ ಕೊಡಲಿ ಮತ್ತೆ ಎಂತವ್ರಿಗೆ ಕೊಡೋರು? ಪಕ್ಷ ಭೇದ ಮಾಡೋರಿಗೆ, ಪಕ್ಷದಿಂದ ಬಂದವ್ರಿಗೆ ಕೊಡಬೇಡ್ರಿ. ದಯವಿಟ್ಟು ಎಲ್ಲಾ ರಾಜ್ಯ ನಾಯಕರಲ್ಲಿ ಮನವಿ ಮಾಡ್ಕೊತೇನು, ನಮ್ಗೆ ಮಂತ್ರಿಗಿರಿ ಕೊಟ್ಟಾರ, ನಮ್ಗ ರಾಜ್ಯದ ಅಭಿವೃದ್ಧಿ ಮಾಡಕ ಹೆಚ್ಚಿನ ಬಲ ಕೊಡ್ಬೇಕಂತ ತಮ್ಮ ಗಮನಿಸಿ. ರಾಹುಲ್ ಜಿ ಗಾಂಧಿ ಅವರಲ್ಲಿಯೂ ಹಾಗೂ ಸೋನಿಯಾಜಿ ಗಾಂಧಿ ಅವರಲ್ಲಿಯೂ ಹಾಗೂ ನಮ್ಮ ಪ್ರಿಯಾಂಕಾ ಗಾಂಧೀಜಿ ಅವರಲ್ಲಿಯೂ, ಅದರ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಲ್ಲೂ ಹಾಗೂ ಈಗಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿಯೂ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಲ್ಲಿಯೂ, ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಬಿ.ಕೆ. ಹರಿಪ್ರಸಾದ್ ಸಾಹೇಬರಲ್ಲಿಯೂ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಲ್ಲಿಯೂ ಇವತ್ತು ನಾವು ವಿನಂತಿ ಏನ್ ಮಾಡ್ಕೊಳ್ತೇವಪ್ಪ ಅಂತಂದ್ರೆ, ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ನಾವು ಪಕ್ಷದಲ್ಲಿ ದುಡಿದಿದ್ದೇವೆ. ನಮ್ಮ ಗ್ರಾಮೀಣ ಭಾಗಕ್ಕೆ ಈಗಾಗಲೇ ಮೊದಲನೇ ಹಂತದಲ್ಲಿ ಸಿಗ್ತಂದ ಭರವಸೆ ಇತ್ತು, ಆದ್ರೆ ಅವಾಗ ಸಿಗಲೇ ಇಲ್ಲ. ಎರಡನೇ ಹಂತದಲ್ಲಿ ಸಿಗುವ ಭರವಸೆ ಇತ್ತು, ಆದ್ರೂ ಸಿಕ್ಕಿಲ್ಲ. ದಯಮಾಡಿ ಎಲ್ಲ ನಮ್ಮ ಮುಖಂಡರುಗಳು, ಹೈಕಮಾಂಡದವರು ಕೂಡಿ ನಮ್ಮ ಸಮಾಜದ ಪಂಚಮಸಾಲಿ ಸಮಾಜಕ್ಕೆ ಸೀಟ್ ಸಿಕ್ಕಿಲ್ಲ. ಮಹಿಳಾ ಕೋಟಾದಲ್ಲಿ ಈ ಒಂದು ಉಳಿದ ಸ್ಥಾನವನ್ನು ನಮ್ಮ ಪಕ್ಷದ ಲಕ್ಷ್ಮಕ್ಕ ಹೆಬ್ಬಾಳ್ಕರ್ ಅವರಿಗೆ ಕೊಡಲೇಬೇಕು. ಇಲ್ಲದ್ರೆ ನಾವು ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಹಾಗೂ ಟೋಲ್ನಾಕ ಬಂದ್ ಮಾಡುವ ಮಟ್ಟಕ್ಕೆ ಇಳಿಯಬೇಕಾಗುತ್ತದೆ. ಆದ್ದರಿಂದ ದಯಮಾಡಿ ಎಲ್ಲ ಮುಖಂಡರಲ್ಲಿ ವಿನಂತಿಸಿಕೊಳ್ಳುವುದೇನೆಂದ್ರೆ, ದಯಮಾಡಿ ನಮಗೆ ಈ ಸಲ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತೇವೆ. ಬೆಳಗಾಂ ಜಿಲ್ಲಾ ಗ್ರಾಮೀಣ ಅಧ್ಯಕ್ಷನಾಗಿ ಮಾತನಾಡ್ತಾ ಇದ್ದೇನೆ. ಇವತ್ತಿನ ದಿವಸ ನಾವು ಈ ಒಂದು ಅರೆಬತ್ತಲೆ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಕಾರಣ ನಮ್ಮ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ವಿಸ್ತರಣೆ. ಯಾಕಪ್ಪ ಅಂದ್ರೆ ನಮ್ಮ ನೆಚ್ಚಿನ ನಾಯಕಿ ಹಾಗೂ ಮಹಿಳೆಯರ ಆಶಾಕಿರಣ ಆದಂತಹ ನಮ್ಮ ಶ್ರೀಮತಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ಈಗಾಗಲೇ ಬಹಳಷ್ಟು ಕೆಲಸ ಮಾಡಿ ತಮ್ಮ ಸಾಮರ್ಥ್ಯವನ್ನು ರಾಜ್ಯ ಸರ್ಕಾರದ ಕಷ್ಟ ಅಲ್ಲ, ಕೇಂದ್ರ ಸರ್ಕಾರಕ್ಕೂ ತಿಳಿಸಿದ್ದಾರೆ. ಯಾಕಪ್ಪ ಅಂದ್ರೆ ನಮ್ಮ ಪ್ರತಿಷ್ಠಿತ ಒಂದು ಯೋಜನೆ, 5 ಯೋಜನೆಗಳಲ್ಲಿ ಒಂದು ಈ ಭಾಗ್ಯಲಕ್ಷ್ಮಿ ಒಂದು ಯೋಜನೆ, ಈ ಗೃಹಲಕ್ಷ್ಮಿ ಯೋಜನೆ ಈ ಒಂದು ಯೋಜನೆ ಪೂರಾ ಒಂದು ಶಾಂಪಲ್ ಆಗಿ ಪೂರಾ ದೇಶದಲ್ಲಿ ನರೇಂದ್ರ ಮೋದಿ ಸುಧಾ ತಮ್ಮ ರಾಜ್ಯಗಳಲ್ಲಿ ಅಳವಡಿಸಿಕೊಂಡಿದ್ದಾರೆ, ಅದರಲ್ಲಿ ಸಕ್ಸಸ್ ಆಗಿದ್ದಾರೆ. ಇದಕ್ಕೆ ಮೂಲ ಕಾರಣ ನಮ್ಮ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್. ಏಕಪ್ಪ ಅಂದ್ರೆ ಈ ಒಂದು ಹುದ್ದೆಯನ್ನು ತಾನು ನಿಭಾಯಿಸಿದಂತ ರೀತಿಯನ್ನು ನೋಡಿ ಆ ಜನಾನು ಸಹ, ಬಿಜೆಪಿ ಅವರು ನಮ್ಮ ವಿರೋಧ ಮಾಡುವಂತ ಜನಾನು ಸಹ ಇವತ್ತು ಅದಕ್ಕೆ ಒಪ್ಕೊಂಡಿದ್ದಾರೆ. ನಾವು ಹೇಳೋದಿಷ್ಟೇ, ನಮ್ಮ ಉತ್ತರ ಕರ್ನಾಟಕದ ಹುಲಿ ಆದಂತಹ ಚೆನ್ನಮ್ಮ ರಾಣಿ ಆದಂತಹ ಹುಟ್ಟ ಹೋರಾಟಗಾರರಾದಂತಹ ಶ್ರೀಮತಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರಿಗೆ ನೀವು ಹೈಕಮಾಂಡ್ನವರು
ಈ ಒಂದು ಅವಕಾಶ ಹಿಂದೂ ಒಂದು 3 ವರ್ಷದ ಅವಕಾಶವನ್ನು ಕೊಟ್ಟಿದ್ದೀರಿ. ಈಗ ಬರುವಂತ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಪಡ್ಕೊಂಡು 28ರ ಇಲೆಕ್ಷನ್ದಲ್ಲಿ ಕಾಂಗ್ರೆಸ್ ಮತ್ತೆ ಜಯಬೇರಿ ಬಾರಿಸಬೇಕಪ್ಪ ಅಂದ್ರೆ ಶ್ರೀಮತಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರ ಪಾತ್ರ ಬಹುಮುಖ್ಯವಾಗಿದೆ. ಯಾಕಪ್ಪ ಅಂದ್ರೆ ನಮ್ಮ ರಾಷ್ಟ್ರದಲ್ಲಿ ಆಗಲಿ ನಮ್ಮ ರಾಜ್ಯದಲ್ಲಿ ಆಗಲಿ ಎಷ್ಟು ಪುರುಷರು ಎಷ್ಟು ಓಟ್ ಇರ್ತಾವಲ್ಲ ಅಷ್ಟೇ ಮಹಿಳಾ ಓಟನ್ನು ಇರ್ತಾವೆ. ಆ ಮಹಿಳೆಯರನ್ನು ಪ್ರತಿನಿಧಿಸುವಂತ ಸಾಮರ್ಥ್ಯ ಇರುವಂತಹ ವ್ಯಕ್ತಿ ಮಹಿಳೆ ಅಂದ್ರೆ ಶ್ರೀಮತಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು. ಯಾಕಪ್ಪ ಅಂದ್ರೆ ಈಗಾಗಲೇ ತಮ್ಮ ಸಾಮರ್ಥ್ಯವನ್ನು ಅವರು ತೋರಿಸಿದ್ದಾರೆ. ರಾಜ್ಯಕ್ಕೆ ಅಷ್ಟಲ್ಲ ರಾಷ್ಟ್ರಕ್ಕೆನೂ ತೋರಿಸಿದ್ದಾರೆ. ನಮ್ಮ ಬೇಡಿಕೆ ಇತ್ತು, ನಮ್ಮ 2 ಸ್ಥಾನ ನೀವು ಕೊಡ್ತೀರಂತ ಬೇಡಿಕೆ ಇತ್ತು. ನಮ್ಮ ರಾಜ್ಯದಲ್ಲಿ ಮಹಿಳೆಯರಿಗೆ 2 ಸ್ಥಾನ ಕೊಡ್ತೀರಂತ. ಯಾಕಪ್ಪ ಅಂದ್ರೆ ತಾವೇ ಮನಮೋಹನ್ ಸಿಂಗ್ ಅವರ ಕ್ಯಾಬಿನೆಟ್ ನಲ್ಲಿ ಮಹಿಳಾ ಮೀಸಲಾತಿ 33% ಕೊಡ್ತೇವೆ ಅಂತ ತಾವು ಟೇಬಲ್ ಮೇಲೆ ತಂದಾಗ ಆ ನಂತರ 2014ರಲ್ಲಿ ನಮ್ ಗವರ್ಮೆಂಟ್ ಬರಲಿಲ್ಲ, ಕಾಂಗ್ರೆಸ್ ಅದು ಅಲ್ಲೇನಿತ್ತು. ಆದ್ರೆ ನಿಮ್ಮ ಮೂಲ ಉದ್ದೇಶ ಮಹಿಳೆಯರಿಗೆ ಸಬಲೀಕರಣ ಮಾಡ್ಲಿಕ್ಕೆ ಅಧಿಕಾರವನ್ನು 33% ಕೊಡ್ಬೇಕಂತ ನಿಮ್ಮ ಉದ್ದೇಶ ಇತ್ತು. ಆ ಉದ್ದೇಶವನ್ನು ನೀವು ಪೂರಾ ಜನರಿಗೆ ಮಾರ್ಗದರ್ಶನ ಮಾಡ್ಬೇಕಾದ್ರೆ ನೀವು ಇವತ್ತಿನ ದಿವಸ ಮಹಿಳೆಯರಿಗೆ ಅವಶ್ಯವಾಗಿ ಕಮ್ಮಿ 2 ಸೀಟ್ ಆದ್ರೂ ನೀವು ಏನು ಸಂಪುಟದಲ್ಲಿ ಏನು ಬದಲಾವಣೆ ಮಾಡುತ್ತಾರೋ ಗೊತ್ತಿಲ್ಲ, ಅದು 2 ಸೀಟ್ ಮಹಿಳೆಯರಿಗೆ ಕೊಡಬೇಕು. ಅದರಲ್ಲಿ ಖಂಡಿತವಾಗಿ ನಮ್ಮ ಮಕ್ಕಳಿಗೆ ಉತ್ತರ ಕರ್ನಾಟಕದಿಂದ ಕೊಡ್ಲೇಬೇಕು ಅಂತ ನಮ್ಮ ಬೇಡಿಕೆ ಇದೆ. ನಾವು ಇಷ್ಟಕ್ಕೆ ನೆನೆಸೋದಿಲ್ಲ ಬೇಡಿಕೆ, ನೀವು ಕೊಡ್ಲೇ ಇದ್ದಂದ್ರೆ ನಾವು ಉಗ್ರ ಹೋರಾಟವನ್ನು ಹಮ್ಮಿಕೊಡ್ತೇವೆ, ನಮ್ಮ ಮುಂದುವರಿಸ್ತೀವಿ, ಇದರಲ್ಲಿ ಸಂಶಯನೇ ಇಲ್ಲ. ಈಗ ಯಾರಾದ್ರೂ ತಪ್ಪಿಸಿದ್ದಾರೆ ಅಂತ ನಿಮ್ದು ಏನಾದ್ರು ಇದೆಯೋ, ಏನೋ ಷಡ್ಯಂತ್ರ ನಡೆದಿದೆ ಅಂತ? ಇಲ್ಲ, ಷಡ್ಯಂತ್ರ ಅಂತ ನಾವು ಹೇಳಕ್ ಇಚ್ಛೆ ಪಡೋದಿಲ್ಲ. ಹೈಕಮಾಂಡ್ ನಿರ್ಣಯ ಏನಿದೆ ನಾವು ಹೈಕಮಾಂಡ್ ನಿರ್ಣಯಕ್ಕೆ ಒಪ್ಕೋತೀವಿ. ಆದ್ರೆ ನಮ್ದು ಒತ್ತಡ ಏನಿದೆ ಅಂದ್ರೆ ಹೈಕಮಾಂಡ್ಗೆ ಅವ್ರು ಕೊಡ್ಲೇಬೇಕು ಅಂತ ನಮ್ದು ಒಂದು ಆಶೆ ಇದೆ, ಬೇಡಿಕೆ. ಹರೀಶ್ವಾಡ ಕ್ರಾಸಿನಲ್ಲಿ ಕ್ರಾಸ್ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಜನರೆಲ್ಲ ಕೂಡಿ ಇವತ್ತು ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ಗೆ ಅನ್ಯಾಯ ಆದಂತಹ ಸಮಯದಲ್ಲಿ ಇಡೀ ನಮ್ಮ ಕ್ಷೇತ್ರದ ಎಲ್ಲಾ ಜನರು ಕೂಡಿ ಇವತ್ತು ನಮ್ಮ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರನ್ನು ಬಹಳ ರೀತಿಯಿಂದ ಕಾಂಗ್ರೆಸ್ದಲ್ಲಿ ಕೊಡುಗೆ ಇದೆ. ಯಾಕಂದರೆ ಅವರು ಕಾಂಗ್ರೆಸ್ ಪಕ್ಷದ ಮಹಿಳಾ ಅಧ್ಯಕ್ಷರಾಗಿದ್ದರು, ಕೆಪಿಸಿಸಿ ಅಧ್ಯಕ್ಷ ಆದಂತವರು ಇಡೀ ಕರ್ನಾಟಕದ ತುಂಬಾ ಮಹಿಳೆಯರನ್ನ ಎಬ್ಬಿಸಿ ಹೊರದಿಬ್ಬಿಸಿ ಕಾಂಗ್ರೆಸ್ವನ್ನು ಸರ್ವಾನುಮತದಿಂದ ಆರಿಸಿ ತರುವಂತ 140 ಸೀಟ್ ತರಲಿಕ್ಕೆ ಅವರದ್ದು ಬಹಳ ಪ್ರಯತ್ನ ಇದೆ. ಹೀಗಾಗಿ ಅವರನ್ನು ಯಾವ ತರದಿಂದ ಬಿಟ್ಟಿದ್ದಾರೆ ಅನ್ನೋದು ನಮಗೆ ತಿಳಿಯತ್ತು. ಅದಲ್ಲದೆ ಗೃಹಲಕ್ಷ್ಮಿಯಲ್ಲಿ ಅವರ ಮಾಡಿದ ಕೊಡುಗೆ ಇಡೀ ಜನ ಮನೆ ಮಗಳಾಗಿ ಇವತ್ತಿನ ದಿವಸ ಅವರಿಗೆ ಮಂತ್ರಿ ಪದವಿ ಇಲ್ಲ ಅಂದ್ರೆ ಯಾವ ತೆರನಾಗಿ ಅವರಿಗೆ ತೊಂದರೆ ಆಗುತ್ತಿರಬಹುದು. ಇದು ಕರ್ನಾಟಕದ ರಾಹುಲ್ ಗಾಂಧಿ ಅವರಾದ್ರಾಯ್ತು, ಇದು ನಮ್ಮ ದೇಶದ ರಾಹುಲ್ ಗಾಂಧಿ ಅವರಾದ್ರಾಯ್ತು, ಮಲ್ಲಿಕಾರ್ಜುನ್ ಖರ್ಗೆ ಅವರಾದ್ರಾಯ್ತು, ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು, BK ಹರಿಪ್ರಸಾದ್ ಅವರು ಇದನ್ನ ಗಮನಿಸಿ ನಮ್ಮ ತಾಲೂಕಿನ ಜನರ ಬಯಕೆಯನ್ನು ಈಡೇರಿಸಬೇಕಂತೇಳಿ ಕೇಳ್ಕೊತೇನೆ. ಮತ್ತೆ ಎಲ್ಲಿವರೆಗೆ ಹೋರಾಟ ಅಂದರೆ ಲಕ್ಷ್ಮೀ ಅಕ್ಕ ಅವರಿಗೆ ಮಂತ್ರಿ ಸ್ಥಾನ ಯಾಕೆ ಕೇಳತ್ತೇವೆ ಅಂದ್ರೆ ನಾವು ಗ್ರಾಮೀಣದ ಒಳಗೆ ಅಷ್ಟ ಅಲ್ಲ, ರಾಜ್ಯಾಂತರ ಎಲ್ಲ ತಿರುಗಿ ಹೆಣ್ಣು ಮಕ್ಕಳನ್ನ ಒಂದು ಬೆಂಬಲಕ್ಕೆ ತಗೊಂಡ ಸಂಘಟನೆ ಮಾಡಿ ಪ್ರತಿಯೊಬ್ಬರಿಗೂ ತಿಳುವಳಿಕೆ ಹೇಳಿ ಏನೇನೋ ಒಂದು ಮಾಡಿ ಸರ್ಕಾರಕ್ಕೆ ಆಗುವಂತ ಕೆಲಸಗಳು ಏನೋ ಒಂದ್ ಇದ್ರು ಬಂದು ಹೇಳಿ ಸರ್ಕಾರದಿಂದ ತಂದ ಅನುದಾನ ತಂದ 140 ಸೀಟ್ ಅವರ ತಂದಾರ. ಅವ್ರದ್ದು ಬಹಳ ಶ್ರಮ ಐತಿ, ಅದ್ರೊಳಗ ಪಾತ್ರ ಐತಿ ಅವ್ರದ. ಮತ್ತರಿಂದ ನಮ್ ಗ್ರಾಮೀಣದೊಳಗು ಕೆಲಸ ಬಹಳ ಮಾಡ್ಯಾರ. ಅವ್ರು ಮಾಡೋದ್ರಿಂದ ಅವರು ಜಿಲ್ಲಾ ಆತು ರಾಜ್ಯ ಆತು ಚಲೋ ಮಾಡ್ಯಾರು. ಶ್ರೀ DK ಶಿವಕುಮಾರ್ ಸಾಹೇಬ್ರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರ ಇವತ್ತಿನ ದಿನ ಮಲ್ತಾಯಿ ಧೋರಣೆಯನ್ನು ತೋರಿಸ್ತಾ ಇದಾರೆ. ಯಾಕಂತಂದ್ರ ಇವತ್ತಿನ ದಿನ ಮಹಿಳೆಯರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಪಾರವಾದಂತಹ ಒಂದು ಶಕ್ತಿಯನ್ನು ನೀಡಿದಾರ. ಯಾಕಂದ್ರೆ ಇವತ್ತಿನ ದಿನ ನಮ್ಮ ಮಹಿಳಾ ಶಕ್ತಿ ಬಹಳ ದೊಡ್ಡದಿದೆ. ಇವತ್ತಿನ ದಿನ ನಮ್ಗೆ 40% ಓಟು ಮಹಿಳೆಯರಿಂದ ನಮ್ಮ ಸರ್ಕಾರ ನೀಡ್ತಾ ಇದೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ಸಚಿವ ಸ್ಥಾನ ನೀಡಿರೋದ್ರಿಂದ ಸಾಕಷ್ಟು ನಮ್ಮ ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆ ಹಾಗೂ ರಾಜ್ಯದ ತುಂಬಾ ಚಲನವಲನ ಮಾಡಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ರಾಜ್ಯ ಸರ್ಕಾರ ಮತ್ತು ರಾಷ್ಟ್ರದ ಗಮನ ಸೆಳೆಯಲು ಯಶಸ್ವಿಯಾಗಿದ್ದಾರೆ. ರಾಜ್ಯ ಸರ್ಕಾರ ಮಲ್ತಾಯಿ ಧೋರಣೆಯನ್ನು ಬಿಟ್ಟ ಮಹಿಳೆಯರಿಗಾಗಿ ಒಂದು ಸಚಿವ ಸ್ಥಾನವನ್ನು ನೀಡಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಒಂದು ಸ್ಥಾನವನ್ನು ನೀಡಬೇಕಂತ ಹೇಳಿ ನಾನು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಹಾಗೂ ವಿರೋಧ ಪಕ್ಷದ ನಾಯಕರಾದಂತ ರಾಷ್ಟ್ರೀಯ ನಾಯಕರಾದಂತ ರಾಹುಲ್ ಗಾಂಧಿ ಸಾಹೇಬರಲ್ಲಿ ನಾನು ಈ ಒಂದು ಪ್ರೊಟೆಸ್ಟ್ ಮೂಲಕ ವಿನಂತಿಯನ್ನು ಮಾಡಿಕೊಳ್ತೇನೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.